ವೆಲ್ಕಮ್ ಟು ವಿ ಕೆ ಬ್ಲಾಗ್ಸ್. ಗೈಸ್, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಗೈಸ್, ನಾನೀಗ ಗುಬ್ಬಿಲಿದ್ದೀನಿ. ಸೊ ಗುಬ್ಬಿ ಹತ್ರ ಚಿಕ್ಕನಹಳ್ಳಿ ಅಂತ. ಸೊ ನಮ್ಮ ಆಂಟಿ ರೋಡು ಅಂದರೆ ನಮ್ಮ ಅಮ್ಮರ ತಂಗಿ ಅವ್ರ ಊರು. ಸೊ ನಾನು ಯಾಕಪ್ಪ ಗುಬ್ಬಿಗೆ ಬಂದಿದ್ದರೆ, ಸೊ ನಮ್ಮ ಆಂಟಿ ಮಗಳದು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಅದನ್ನು ನಾನು ನೋಡೋಣ ಅಂತ ಬಂದಿದ್ದೆ. ಸೊ ಆ ರೀಸನ್ ಅಷ್ಟೇ. ಸೊ ಇಲ್ಲಿ ಬಂದು ಗೊತ್ತಾಯಿತು, ಸೊ ಗುಬ್ಬಕ್ಕೂ ಜಾತ್ರೆ ಐತಿ ಅಂತ. ಸೊ ನಾಳೆ ಸೊ ನಾನು ಇಲ್ಲಿವರೆಗೂ ಬೇಜಾರು ಸರಿ ಗುಬ್ಬಿ ನಮ್ಮ ಆಂಟಿ ಊರಿಗೆ ಬಂದಿದ್ದೀನಿ, ಬಟ್ ದೇವಸ್ಥಾನಕ್ಕೂ ಹೋಗಿಲ್ಲ, ಜಾತ್ರೆ ನೋಡಿಲ್ಲ. ಸೊ ಆ ರೀಸನ್ಗೋಸ್ಕರ ಇಲ್ಲಿ ಉಳ್ಕೊಂಡಿದ್ದೀನಿ. ಸೊ ಗೈಸ್, ಆವಾಗಲೇ ಇಲ್ಲೊಂದು ಕೋಳಿ ಇದ್ದು ಮಗೊಂದು ವೀಡಿಯೋ ಮಾಡ್ಬೇಕಾರೆಲ್ಲ ಕೊಕ್ಕೋ ಅಂತಿದ್ದು. ಕೈ ಸಿಕ್ಕಿದ್ರೆ ಒಂದು ಬಿರಿಯಾನಿ ಸಾರು ಆಗಿರೋದು ಅದು ಮಿಸ್ ಆಗಿಬಿಟ್ಟೈತೆ. ಎಷ್ಟು ಪಾಪ ಅನ್ಸುತ್ತಲ್ವಾ ಈ ಕೋಳಿನೆಲ್ಲ ಕುಯ್ಯೋದು, ಮತ್ತೆ ಹೆಂಗೆ ತಿಂತಾರಪ್ಪ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು ಅಲ್ವಾ, ಬಟ್ಟೆ ಉರಿ ಅಲ್ವಾ. ಇವಾಗ ಏನಪ್ಪ ಕೆಲಸ ಅಂದರೆ, ಸೊ ನಮ್ಮ ಆಂಟಿ ಮಗಳು ಕಾಲೇಜಿಗೆ ಹೋಗಳೆ ಗುಬ್ಬಿಲೆ. ಸೊ ಅವಳನ್ನ ಈಗ ಹೋಗಿ ಕರ್ಕೊಂಬರೋದು ಕೆಲಸ. ಸೊ ಫೋನ್ ಮಾಡ್ತೀನಿ, ಇದ್ದು ಮಾಡಿದ್ರೆ ಹೋಗ್ಬೇಕು. ಆ ಕೆಲಸ ಬಿಟ್ಟರೆ ಇನ್ನೇನಿಲ್ಲ. ಸೊ ಈಗ ಬಟ್ಟೆ ಒಗ್ಯೋಣ ಅಂತ ಒಯ್ದೀವಿ. ಸೊ ಕರೆಂಟ್ ಹೋಗಿತ್ತು ನೋಡಿ, ಅಲ್ಲ ಬಟ್ಟೆ ಒಗಿತಾರೆ ನಮ್ಮ ಆಂಟಿಯರು. ಕರೆಂಟ್ ಹೋಗಿತ್ತು, ಈಗ ಬಂದೈತೆ. ಇಲ್ಲಿ ಕಡೆಗೆ ಬಂದರೆ ಸೊ ನೋಡಿ ನಮ್ಮ ಬೈಲಾರ್ ಕೊಡಿ ಹೆಂಗೆ ನಿಂತಿದೆ ಇಲ್ಲಿ. ಎಸ್, ಪ್ರೀತಿಯಿಂದ ಇವನ್ನ ಬೈಲಾರ್ ಕೊಡಿ ಅಂತ ಕರಿತೀನಿ. ಆಯ್ತು. ಆಮೇಲೆ ಇನ್ನೊಂದು ಫಾರಮ್ ಕೊಡಲಿ ಮನೇಲವನೇ. ಅವನಿಗಿಂತ ಸೊ ಇವನಿಗಿಂತ ಅವನೇ ಪರವಾಗಿಲ್ಲ. ಸೊ ಅದನ್ನು ನಮ್ಮಪ್ಪ ನಾವು 5th or 6th ಇದ್ದಾಗ ತಗೊಂಡಿದ್ದು. ಸೊ ಗಾಡಿ ಮೈಲೇಜ್ ಸಖತ್ತಾಗಿದೆ. ಸೊ ಇದು ರೀಸೆಂಟಾಗಿ PUC ಆದ್ಮೇಲೆ ತಗೊಂಡಿದ್ದು. ಸೊ ನನಗೋಸ್ಕರ ಅಂತಲೇ ಕೊಡಿಸಿದ್ದು ನಮ್ಮಪ್ಪ. ಸೊ ಗೈಸ್, ಸೈಕಲ್ ಆಂಟಿ ಮಗಂದು. ಸೊ ಗೈಸ್ ಏನು ಗೊತ್ತಾ, ನನಗೆ ಸುಮಾರು ಒಂದು 2-3 ತಂದುಬಿಟ್ಟಿರ್ಬೇಕು, 2 ಮುರಿದೋಗವೆ. ಈ ಸತಿಗೆ ಬೈಕ್ ಓಡಾಡ್ತಾಯಿದ್ದೀನಿ. ಟಿನ್ ಮಾಂಟ್ರಿ ಶೆಡ್ ಇದು. ಅಡುಗೆ ಐಟಮ್ಗಳು ಇಲ್ಲೇ ಮಾಡ್ಬೋರೆ, ತೋಟದ ಐಟಮು ಇಲ್ಲೇ ಅವೆ. ಸೊ 2 ಚೇರ್ ಅವೆ. ಗೈಸ್, ಸೆಕೆ ಮಾತ್ರ ಹೆವಿ. ಒಳಗೆ ಅದು ಸೀಟ್ ಬೇರೆ ಇರೋಕ್ಕಾಯ್ತಿಲ್ಲ. ಹೌದು, ಹೆವಿ ಸೆಕೆ ಕಿತ್ಕೊಂಬತ್ತೈತಿ. ಆಗಿನ ಕಾಲದಲ್ಲಿ ಹೆಂಚಿನ ಮೇಲೆ ಯಾಕೆ ಆಗ್ತಿರೋದು ಇವಾಗ ಬರೋದೈತೆ. ಸೀಟ್ ಮೇಲೆ ಹೆವಿ ಹೀಟು, ಮೈಯಲ್ಲೇ ಬರೀ ಬೆವರು ಹಿಡಿತೈತೆ. ಗೈಸ್, ನಂಗೊಂದು ಡೌಟ್ ಬಂತು ನೋಡಿ. ಒಂದು ವಾಷಿಂಗ್ ಮಿಷಿನು ನೋಡಿ, ಬಟ್ಟೆ ಒಗಿತಾನೇ ಐತೆ. ನೀರು ನೋಡಿ ಹೆಂಗೈತೆ. ಈ ಕೊಳಗಿರಲ್ಲಿ ಎಸ್ಸಲಿಂದ ಬಟ್ಟೆ ಒಗಿತೀವಿ. ಮಿಷಿನ್ ಹೆಂಗೆ ಅಂತಲೇ ಅರ್ಥ ಆಗಿಲ್ಲ. ನಮ್ಮ ಮಾಂಡ್ರೆ ತಗೊಂಡಿರೋದು ನೋಡಿ, ಇವೆಲ್ಲ ಚಾಕ್ಲೇಟ್ ಫ್ಲೇವರು ಜ್ಯೂಸ್ ಇದ್ದಂಗೆ ಐತಿ. ಇದನ್ನು 3 ಅವರಿಂದ ಒಗಿತಾರೆ ಬಟ್ಟೆ. ಏನೋ ಹಳೇ ಮಾಡಲ್ ಇರಬೇಕು, ಒಗಿತಾನೆ ಇತ್ತು. ನೀರು ನೋಡ್ರೆ ಬೇಯ್ದು ಇಲ್ಲಿ ಒಗ್ಯೋದಂತೆ, ತಿರ್ಗಾ ಆಮೇಲೆ ಅಲ್ಲಿ ಜಾಲ್ಸೋದಂತೆ, ತಿರ್ಗಾ ಅಲ್ಲಿ ಹಿಂಡೋದಂತೆ, ಆಮೇಲೆ ಹಂಗೆ ಹಾಳಾಕದಂತೆ. ಈ ಥರ ಮಿಷಿನ್ನೇ ಬೇರೆ ಲೆವೆಲಲ್ಲಿ ಐತಿ. ಯಾವ ಹಳೆ ಮಾಡಲ್ ಇರಬೇಕು. ಒಂದು ಹೊರಗಿದ ಮಕ್ಕೆ ಹೋಗಿತ್ತೀವಿ, ಇದು ಏನಾದರೂ ಕೈಲಿ ಒಗ್ದಂಗೆ ಆಗಲ್ಲ, ಕೊಳೆ ಹೋಗಲ್ಲ. ಹೋಗಿದ್ದಾಯಿತು. ಸೊ ಇನ್ನು ಮನೆ ಕಡೆ ಹೊರಡೋದು. ಮನೆ ಕಡೆ ಹೋಗಿ ಮಗ ಈಗ ತೊಕ್ಕೊಳಮ್ಮ. ನಿದ್ದೆ ಮಾಡಿದ್ದು ಈ ಕಡೆಗೆ ಹಂಗೆ ಬಂದೆ.
ಜುಮ್ಮಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗಾಯ್ಸ್ ಇದು ಹೆಸರು ಜುಮ್ಮಿ ಅಂತೆ. ಅಲ್ಲಿ ಸ್ನಾನ ಮಾಡಿದ್ರೆ ಅಲ್ಲಿ ಸಾಯ್ತು. ಓಯ್ ಜುಮ್ಮಿ, ವಾಟ್ ಇಸ್ ಯುವರ್ ನೇಮ್? ವಾಟ್ ಇಸ್ ಯುವರ್ ವೈಫ್ ನೇಮ್? ಮದುವೆ ಆಗೈತೆ ಇದಕ್ಕೆ? ಯಾಕಾಗಿಲ್ಲ ಅಂತಿಲ್ಲ? ಯಾಕೆ ಏನೇ ಮದುವೆ ಆಗಿಲ್ವಾ? ಗೋ ಒಳ್ಳೆ ನಿದ್ದೆ. ಜುಮ್ಮಿ ವೇಕಪ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಇದೆಲ್ಲ ನಮ್ಮಕ್ಕೆ. ಜುಮ್ಮಿ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಸ್ನಾನ ಮಾಡೋದಿಲ್ಲ. ಹೋಗೋ ಯಾಕಲ್ಲ ಬಂದಾಗೆಲ್ಲ ಮಾಡ್ತಿದ್ಯಾ? ಯಾವ ಮ್ಯಾಗೆ ಬುದ್ಧಿ ಕಳ್ಸೆಲ್ಲ ಕಳ್ಕ ನಿಂಗೆ. ಆಯ್ತು ಹೆಂಗೆ ನೋಡಿ ಇದು ಹೇಳ್ತಾನೆ. ಈಚಿಗೆ ಬಂದರೆ ಮಲಿಕತ್ತಾನೆ. ಏನು ಹತ್ರ ಬೇಡ. ಊಟ ಮಾಡ್ದ? ಹೋಗೋ. ವೆಲ್ಕಮ್ ಟು ಜಾತ್ರೆ. ಸೊ ಜಾತ್ರೆಗೆ ಬಂದಿದ್ದೀನಿ. ಸೊ ಗುಬ್ಬಪ್ಪನ ಜಾತ್ರೆ. ಸೊ ಅಲ್ಲೇ ದೇವ್ರು ಕುಂಡಿಸ್ತಾವ್ರೆ. ಸೊ 1 ಗಂಟೆಗೆ ತೇರು ಇರೋದು. ಹೆವಿ ಕ್ರೌಡ್ ಐತೆ. ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಆಗಿದೆ. ದೇವಸ್ಥಾನಕ್ಕೆ ಹೋಗಿ ಬರೋದು ಬನ್ನಿ. ದೇವಸ್ಥಾನ ಕಟ್ತಿರಂಗ ಅವ್ರೆ. ಸಿಸ್ ಎಂಟ್ರೆನ್ಸ್. ಜನ ಈಗ ಸುಮಾರಾಗಿ ಅವ್ರೆ. ಎಳ್ಳಿ ತೇರು. ಅಮೌಂಟ್ ನಾನು ಬಿಟ್ಟೆ ಹೋಯ್ತವ. ಕೈಸ್ ಜನ ಮಾತ್ರ ಜಾಸ್ತಿ ಅವ್ರೆ. ಇನ್ನು ಅರ್ಧ ಗಂಟೆ ಐತೆ ಹೇಳೋಕ್ಕೆ. ಇಷ್ಟೊಂದೇನು ಜಾಸ್ತಿ ಏನಿಲ್ಲ. ಗೈಸ್ ಜಾತ್ರೆ ಸಕಾಲಾಗೈತೆ. 1 ಗಂಟೆಗಂತೆ ಹೇಳಿರೋದು. ದೇವಸ್ಥಾನ ನೋಡಿರಲ್ಲ ನೋಡೋಣ ಅಂತ ಬಂದಿದ್ದೀನಿ. ಜನ ಅಷ್ಟೊಂದೇನು ಜಾಸ್ತಿ ಇಲ್ಲ ನೋಡಿ, ಸುಮಾರೇ. ಗೈಸ್ ವೆದರು ಮಳೆ ಬರೋಂಗೆ ಆಗೈತೆ. ಗೊತ್ತಿಲ್ಲ ಏನು ಮಾಡೋದು ಅಂತ ಮಳೆ. ಸೊ ಜಾತ್ರೆ ಮಾತ್ರ ಸಖತ್ತಾಗೈತೆ. ಸದ್ಯಕ್ಕೆ ಕಲ್ಯಾಣಿ ಹತ್ರ ಹೋಗಿ ಬನ್ನಿ. ಕಲ್ಯಾಣಿ ಫಸ್ಟ್ ಟೈಮ್ ನೋಡ್ತಿರೋದು. ಬೀಗ ಹಾಕವ್ರೆ. ಬೀಗ ಹಾಕವ್ರೆ. ದಿಸ್ ಇಸ್ ಈಗೇನು ಇಷ್ಟೊಂದು ಗಲೀಜಾಗೈತೆ. ಗಲೀಜಾಗೋಯ್ತದು. ಜಾತ್ರೆ ಐತೆ ರೆಡಿ ಆಗೈತೆ. ಈ ರುದ್ರಾಕ್ಷಿ ಪ್ರಿಯ ದೇವ್ರನ್ನ ಹೊರಗಡೆ ಕೂರಿಸ್ತವ್ರೆ. ಭಾಳ ಎಸಿದವ್ರೆ. ಡ್ರೋನ್ ಶಾಟ್ಸ್. ಹೆವಿ ಕ್ರೌಡ್ ಐತೆ. ಫ್ರೆಂಡಿದ ತೇರು ನೋಡಿದ್ರಿ. ನಂದಿ ಧ್ವಜ. ಸೊ ಗೈಸ್ ಫ್ರೆಂಡಿಂದ ಸಕ್ಕತ್ತಾಗೆ ಮಾಡೋರೆ. ಗೈಸ್ ಜನ ಮಾತ್ರ ಹೆವಿ ಅವರೇ. ಗೈಸ್ ತೇರೈತೆ ನೋಡಿ. ಬಾಳೆ ಕುಂಭ ಹಾಕವ್ರೆ. ಮೇ ಬಿ ತೇರು ಇಲ್ಲಿಗೆ ಬಂದಮೇಲೆ ಕಡಿಬೋದು. ಸೊ ಟ್ರೈ ಮಾಡ್ತೀನಿ ತೋರ್ಸೋಕೆ. ನಾನು ಫಸ್ಟ್ ನಾನು ನೋಡ್ತೀನಿ, ಆಮೇಲೆ ಕಾಣಿಸಿದ್ರೆ ತೋರಿಸ್ತೀನಿ. ಗೈಸ್ ಹೂವು ಬಾಳೆಹಣ್ಣು ಐತೆ. ತೇರಿಗೆ ಹೂವು ಆದಮೇಲೆ ಎಸಿಬೇಕು.
Run. ಸೊ ಗಾಯ್ಸ್ ನಮ್ಮ ಪರಿಸ್ಥಿತಿ ನೋಡಿ ಈ ಲೆವೆಲ್ಗೆ ಐತೆ. ಜಾತ್ರೆ ಕರೆಕ್ಟಾಗಿ ಆಯಿತು. ಈ ಪಾನ್ ಕಾಯಿಸ್ಕೊಳ್ಳೋ ಟೈಮಲ್ಲಿ ಈ ಲೆವೆಲ್ ಮಾಡಾಕವ್ರು. ಯಪ್ಪ ನಮ್ಮ ಮಮ್ಮಿ ನೋಡಿದ್ರೆ ಅಷ್ಟೇ ಕಥೆಯಿಂದ ಗಾಯ್ಸ್ ಎಲ್ಲ ಹೋಗ್ಲಿ ಗ್ಲಾಸ್ ಹೋಗೋದು ನಾನು ಇವಾಗ. ಯಪ್ಪ